ಗುರು ಅವನೇ ದೇವಲೋಕದೊಡೆಯನು, ಅವನೇ ಗುರು ಅವನೇ ದೇವಲೋಕದೊಡೆಯನು, ಅವನೇ ಸತ್ಯ ಅವನೇ ನಿತ್ಯ ನಿತ್ಯಾನಂದನು, ಅವನೇ ಸತ್ಯ ಅವನೇ ನಿತ್ಯ ನಿತ್ಯಾನಂದನು. ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮವು, ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮವು, ನಾಮ ಹಲವು ದೇವನೊಬ್ಬ ನಿತ್ಯಾನಂದನು, ನಾಮ ಹಲವು ದೇವನೊಬ್ಬ ನಿತ್ಯಾನಂದನು. ಅವನೇ ಗುರು ಅವನೇ ದೇವಲೋಕದೊಡೆಯನು, ಅವನೇ ಗುರು ಅವನೇ ದೇವಲೋಕದೊಡೆಯನು, ಅವನೇ ಸತ್ಯ ಅವನೇ ನಿತ್ಯ ನಿತ್ಯಾನಂದನು, ಅವನೇ ಸತ್ಯ ಅವನೇ ನಿತ್ಯ ನಿತ್ಯಾನಂದನು. ದೇವನೆಂದು ಬೇಡಲಾರ ನೀಡುವಾತನು, ದೇವನೆಂದು ಬೇಡಲಾರ ನೀಡುವಾತನು, ವರವ ಬೇಡು ನೀಡುತ್ತಾನೆ ನಿತ್ಯಾನಂದನು, ವರವ ಬೇಡು ನೀಡುತ್ತಾನೆ ನಿತ್ಯಾನಂದನು. ಅವನೇ ಗುರು ಅವನೇ ದೇವಲೋಕದೊಡೆಯನು, ಅವನೇ ಗುರು ಅವನೇ ದೇವಲೋಕದೊಡೆಯನು, ಅವನೇ ಸತ್ಯ ಅವನೇ ನಿತ್ಯ ನಿತ್ಯಾನಂದನು, ಅವನೇ ಸತ್ಯ ಅವನೇ ನಿತ್ಯ ನಿತ್ಯಾನಂದನು. ಅಕ್ಕರಿಯ ಮಕ್ಕಳಿಗೆ ನಾಮ ಸಕ್ಕರೆ, ಅಕ್ಕರಿಯ ಮಕ್ಕಳಿಗೆ ನಾಮ ಸಕ್ಕರೆ, ಜ್ಞಾನವೆಂಬ ಅಮೃತ ಗುರುವು ಸಿಕ್ಕರೆ, ಜ್ಞಾನವೆಂಬ ಅಮೃತ ಗುರುವು ಸಿಕ್ಕರೆ. ಅವನೇ ಗುರು ಅವನೇ ದೇವಲೋಕದೊಡೆಯನು, ಅವನೇ ಗುರು ಅವನೇ ದೇವಲೋಕದೊಡೆಯನು, ಅವನೇ ಸತ್ಯ ಅವನೇ ನಿತ್ಯ ನಿತ್ಯಾನಂದನು, ಅವನೇ ಸತ್ಯ ಅವನೇ ನಿತ್ಯ ನಿತ್ಯಾನಂದನು. ಈ ಭೂಮಿ ಇದು ಸ್ವರ್ಗ, ಪವಿತ್ರವಾದ ಭೂಮಿ. ಕರೀಂಪೀರ್ ಸ್ವಾಮಿಯವರು ತಪಸ್ಸು ಮಾಡಿ ವಿಷ್ಣುವಿನ ದರ್ಶನ ಪಡೆದ ಒಂದು ಪವಿತ್ರ ಭೂಮಿ. ಅದರಿಂದ ಪ್ರಥಮವಾಗಿ ಆ ಭೂಮಿಗೆ ನಮಸ್ಕಾರ ಮಾಡಿ. ಈ ಪ್ರದೇಶದಲ್ಲಿ ಹಲವಾರು ಬಾರಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇವತ್ತು ಕರೀಂಪೀರ್ ಸ್ವಾಮಿಯ ಸಮಾಧಿ ಇದೆ, ಅವರ ತಪಸ್ಸಿದೆ, ಶಕ್ತಿ ಇದೆ. ಆದರೆ ಕರೀಂಪೀರ್ ಸ್ವಾಮಿಗೆ ವಿಷ್ಣು ಪ್ರಕಟ ಆಗಿದೆ. ವಿಷ್ಣು ಪ್ರಕಟ ಆದ ಬಳಿಕ ಭಗವಾನ್ ನಿತ್ಯಾನಂದರು ಕರೀಂಪೀರಿಗೆ ಪ್ರಕಟವಾಗಿ ಗಣೇಶ್ಪುರಿಗೆ ಬರುವಂತಾಗಿ ಪೂರ್ಣ ಆಶೀರ್ವಾದ ಕೊಟ್ಟರು. ಪರಬ್ರಹ್ಮನಿಂದ ನೇರವಾಗಿ ಆಶೀರ್ವಾದ ಪಡೆದವರು ಕರೀಂಪೀರ್ ಸ್ವಾಮಿ. ಕರೀಂಪೀರ್ ಸ್ವಾಮಿಯಿಂದ ದೀಕ್ಷೆ ಪಡೆದವರು ಪುಟ್ಟವೀರಣ್ಣ. ಅವರು ಯಾವುದು ಹೇಳುವುದಿಲ್ಲ. ಅಂದ್ರೆ ಪುಟ್ಟ ಅಂದ್ರೆ ಏನು? ವಸಿಷ್ಠ ಮುನಿ ಹೇಳ್ತಾನೆ, ದ್ವಂದ್ವಾತೀತಂ ಗಗನ ಸದೃಶ್ಯಂ. ಅವಧೂತರು ಮಹಾತ್ಮರಿಗೆ ಹೇಳ್ತಾರೆ, ಗಗನದಾಗೆ ಚಿದಾಕಾಶ. ಆ ಚಿದಾಕಾಶಕ್ಕೆ ಮಳೆ ಬಂದ್ರೆ ಆಕಾಶ ಒದ್ದೆ ಆಗುವುದಿಲ್ಲ, ಬೆಂಕಿ ಬಿದ್ದರೆ ಆಕಾಶಕ್ಕೆ ತಾಗುವುದಿಲ್ಲ, ಹಕ್ಕಿಗಳು ಇಕ್ಕಿ ಹಾಕಿದ್ರೆ ಅದಕ್ಕೆ ತಾಗುವುದಿಲ್ಲ. ಯಾವುದು? ನಿರ್ಲೇಪ ಆಕಾಶ. ಗಗನ ಸದೃಶ್ಯಂ, ಗಗನ ಸದೃಶ್ಯನಾಗಿದ್ದರು. ಗಗನದಲ್ಲಿ ಏನಿದೆ? ಸಿನಿಮಾ ಪರದೆ ಇದೆ, ನೋಡಿದ್ದೀರಿ?
ಸಿನಿಮಾ ನೋಡುವಾಗ ಪರದೆ ಕಾಣುವುದಿಲ್ಲ, ದೃಶ್ಯಗಳು ಮಾತ್ರ ಕಾಣ್ತವೆ. ಸಿನಿಮಾ ನಡೆಯುವಾಗ ಪರದೆ ಇದೆ, ಸಿನಿಮಾ ನಡೆಯುವ ಮೊದಲು ಪರದೆ ಇದೆ, ಸಿನಿಮಾ ಮುಗಿದ ಮೇಲೂ ಪರದೆ ಹಾಗೇ ಇದೆ. ಸಿನಿಮಾದಲ್ಲಿ ಬೆಂಕಿ ಬಿಡ್ತದೆ, ಪರದೆಗೆ ಅದಾಗುವುದಿಲ್ಲ. ಮಳೆ ಬರ್ತವೆ, ಪರದೆ ಒತ್ತೆ ಆಗುವುದಿಲ್ಲ. ಬಾಂಬು ಸ್ಫೋಟ ಆಗ್ತದೆ, ಪರದೆಗೆ ಏನಾಗುವುದಿಲ್ಲ, ಪರದೆ ಹಾಗೇ ಇದೆ. ಈ ಪರದೆಯಲ್ಲಿ ಕೋಟ್ಯಾಂತರ ದಾರಗಳಿವೆ, ಒಂದೇ ಪರದೆ ಅಲ್ಲ ಅವು. ಹಾಗೆ ಚಿದಾಕಾಶ, ಘಟಾಕಾಶ, ಮಠಾಕಾಶ, ಭೂತಾಕಾಶ, ಚಿತ್ತಾಕಾಶ, ಚಿದಾಕಾಶ ಇದೆ ಅಂತ. नित्यानन्दाय नमः। ॐ आदिब्रह्मणे नित्यानन्दाय नमः। ॐ पूर्णब्रह्मणे नित्यानन्दाय नमः। ॐ नित्यब्रह्मणे नित्यानन्दाय नमः। ॐ सत्यब्रह्मणे नित्यानन्दाय नमः। ॐ परब्रह्मणे नित्यानन्दाय नमः। ॐ शबलब्रह्मणे नित्यानन्दाय नमः। ॐ ब्रह्ममयाय नित्यानन्दाय नमः। ब्रह्मणे नित्यानन्दाय नमः। ॐ कोटिब्रह्मणे नित्यानन्दाय नमः। ॐ विघ्नहर्त्रे नित्यानन्दाय नमः। ॐ ब्रह्मदेवाय नित्यानन्दाय नमः। ॐ सत्यरूपाय नित्यानन्दाय नमः। ॐ महाविष्णवे नित्यानन्दाय नमः। ॐ धारणकर्त्रे नित्यानन्दाय नमः। महादेवाय नित्यानन्दाय नमः। नित्यानन्दाय नमः। ॐ निर्गुणरूपाय नित्यानन्दाय नमः। ॐ सुगुणरूपाय नित्यानन्दाय नमः। ॐ त्रिगुणरूपाय नित्यानन्दाय नमः। ॐ श्रीगुरवे नित्यानन्दाय नमः। ॐ सर्वेश्वराय नित्यानन्दाय नमः।
नित्यानन्दाय नमः ॐ वेदरूपाय नित्यानन्दाय नमः स्वरूपाय नित्यानन्दाय नमः ॐ जगदीशाय नित्यानन्दाय नमः ॐ जगत्पालकाय नित्यानन्दाय नमः ॐ जगदाधाराय नित्यानन्दाय नमः ॐ जगद्वन्द्याय नित्यानन्दाय नमः ॐ पुराणपुरुषाय नित्यानन्दाय नमः ॐ महापुरुषाय ಓಂ ನಮೋ ಭಗವತಿ ನಿತ್ಯಾನಂದಾಯ ಅಂದ್ರೆ ಸಾಕು ಅವರಿಗೆ ನಮ್ಮ ಭಕ್ತಿಯ ಒಂದು ಸಂಕಲ್ಪ ಅದು ಸಲ್ಲುತ್ತೆ ಅಂತಕ್ಕಂಥದ್ದನ್ನು ಹೇಳಿ ಮತ್ತೆ ಇದನ್ನು ಮಾಡು ಅಂತ ನಮಗೆಲ್ಲ ಮಾಡಿ ನೀವೆಲ್ಲ ಅಂತ ಹೇಳಿ ಓಂ ನಮೋ ಭಗವತಿ ನಿತ್ಯಾನಂದಾಯ ಅಂತಕ್ಕಂಥ ಈ ಮಹಾಮಂತ್ರ ಸದೃಶವಾದ ಈ ನಾಮವನ್ನು ಇದನ್ನೇ ಮಾಡ್ಕೊಂಡು ಹೋಗಿ ನಿಮಗೆ ಆನೆ ಬಲ ಬರುತ್ತೆ ಅಂತ ಹೇಳಿದರು. ಅದು ಇವತ್ತಿನ ದಿನವಾಗಿ ಇವತ್ತಿನ ದಿನ ನಾವು ನೋಡಿದರೆ ಅದು ಪರಮ ಸತ್ಯವಾಗಿ ಪರಿಣಮಿಸಿದೆ. ಯಾಕೆಂದರೆ ಪರಮ ಪೂಜ್ಯರಿಗೆ ಅವರ ವಚನದಲ್ಲಿ ಅಂಥ ಶಕ್ತಿ ಮಹತ್ವ ಇದೆ. ಅವರು ನಿಮ್ಮೆಲ್ಲರಿಗೂ ನೋಡಲಿಕ್ಕೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕಾಣ್ತಾ ಇದ್ದಾರೆ. ಅವರಿಗೆ ಮಹಾನ್ ಸದ್ಗುರುಗಳ ಅವಧೂತರ ಮತ್ತು ಮಹಾತ್ಮರ ಪೂರ್ಣ ಆಶೀರ್ವಾದ ಇರೋದ್ರಿಂದ ಇವತ್ತು ಅವರು ಒಂದು ವಾಣಿ ಅಂತಕ್ಕಂಥದ್ದು ಇಲ್ಲಿ ನಿಜವನ್ನು ಉಂಟು ಮಾಡಿದೆ. ನೀವೇ ಕಂಡಂಗೆ ಇಲ್ಲಿ ನಾವು ಸ್ವಲ್ಪ ಜನ ಸೇರಿ ಅವರ ಒಂದು ನಾಮಸ್ಮರಣೆಯನ್ನು ಮಾಡ್ತಿದ್ವಿ. ಅವ್ರು ಹೇಳಿದ್ರು ಇದನ್ನೇ ಮುಂದುವರಿಸ್ಕೊಂಡು ಹೋದರೆ ನಿಮಗೆ ಆನೆ ಬಲ ಬರುತ್ತೆ, ಆನೆ ಬಲಾರ ಅಂತ ಹೇಳಿದರು. ಇವತ್ತು ನೋಡಿದರೆ ನಿಜವಾಗ್ಲೂ ಆನೆ ಬಲ ಬಂದಿದೆ. पेवु नित्यानंद नमो नमो अजी पेवु नित्यानंद नमो नमो नमि पेवु नित्यानंद नमो नमो अजी पेवु नित्यानंद नमो नमो नित्यानंद नित्यानंद नमो नमो नित्यानंद नित्यानंद नमो नमो नित्यानंद नित्यानंद नमो नमो नित्यानंद नित्यानंद नमो नमो नमि देवु नित्यानंद नमो नमो भजि देवु नित्यानंद नमो नमो ನೀ ನುಡಿಸಿದರೆ ನುಡಿಯುವೆವು, ನೀ ನಡೆಸಿದರೆ ನಡೆಯುವೆವು. ನೀ ನುಡಿಸಿದರೆ ನುಡಿಯುವೆವು, ನೀ ನಡೆಸಿದರೆ ನಡೆಯುವೆವು. ನೀ ದುಡಿಸಿ
ನುಡಿಸಿದರೆ ದುಡಿಯುವೆವು, ನೀ ನೀಡಿದರೆ ಪಡೆಯುವೆವು. ನೀ ದುಡಿಸಿದರೆ ದುಡಿಯುವೆವು, ನೀ ನೀಡಿದರೆ ಪಡೆಯುವೆವು. ನಮಿಪೆವು ನಿತ್ಯಾನಂದ ನಮೋ ನಮೋ, ಭಜಿಪೆವು ನಿತ್ಯಾನಂದ ನಮೋ ನಮೋ. ನಮೋ 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 ನಮೋ. ನಮ್ಮ ಶಂಕರಾಚಾರ್ಯರು ನ ಗುರುಂ ನ ಶಿಷ್ಯಂ ನ ಪೋಪಂ ನ ಪುಣ್ಯಂ ಚಿದಾನಂದ ರೂಪಂ ಶಿವೋಹಂ ಶಿವಂ, ಇದನ್ನು ಸತ್ಯ ಮಾಡೋದಕ್ಕೆ ಬಂದ ಪೂರ್ಣ ಅವತಾರ ಪೂರ್ಣ ಪರಬ್ರಹ್ಮ ಭಗವಾನ್ ನಿತ್ಯಾನಂದ. ಅವರು ಸಾಯಿಬಾಬಾಗಿ ತೋರಿಸಿದ್ದಾರೆ, ರಾಮಾಗಿ ದರ್ಶನ ಕೊಟ್ಟಿದ್ದಾರೆ, ಕೃಷ್ಣಾಗಿ ದರ್ಶನ ಕೊಟ್ಟಿದ್ದಾರೆ. ವಿದೇಶದಲ್ಲಿ ಯಾವುದೇ ಇದಿಲ್ಲದೆ ವಾಹನ ಇಲ್ಲದೆ ಸಂಚರಿಸಿದ್ದಾರೆ, ಎಲ್ಲ ಕಡೆ ಪ್ರಕಟ ಆಗುತ್ತೆ. ಅದರಿಂದ ದ್ವಂದ್ವಾತೀತಂ ಗಗನ ಸದೃಶ್ಯಂ, ಅವರು ಎಲ್ಲ ಕಡೆ ಇರುವವರು, ಸರ್ವವ್ಯಾಪಿ. ಅದರಿಂದ ಈ ಓಂ ನಮೋ ಭಗವತಿ ನಿತ್ಯಾನಂದ ಮಂತ್ರ ಹೇಗೆ ಬಂತಂದ್ರೆ, ಅಲ್ಲಿ ಸಾಲಿಗ್ರಾಮ ಸ್ವಾಮಿ ಮತ್ತೆ ಮುಕ್ತಾನಂದ ಸ್ವಾಮಿಯವರಲ್ಲಿ ಅವರ ಶಿಷ್ಯರಲ್ಲಿ ಭಕ್ತರಲ್ಲಿ ಘರ್ಷಣೆ. ಮಹಾತ್ಮರಿಗೆ ಭೇದ ಇಲ್ಲ, ಅಭೇದ ಜ್ಞಾನ ಇರ್ತವೆ. ಅಲ್ಲಿ ಶ್ರೀರಾಮ್ ಜಯರಾಮ್ ಹೇಳ್ತಿದ್ರು, ಇವರು ಓಂ ನಮೋ ಹೇಳ್ತಿದ್ರು. ಕಡೆಗೆ ಬಡದಾಟ ಆರಂಭ ಆಯಿತು. ನಿತ್ಯಾನಂದ ಭಗವಾನ್ ಇರುವಾಗಲೇ ಭಕ್ತರೊಳಗೆ ಗಲಾಟೆ ಇರ್ತದೆ, ಇವರಲ್ಲಿ ಇರುವುದಿಲ್ಲ. ಅದಕ್ಕೆ ಮಹಾತ್ಮರಿಗೆ ಇರ್ತಾರೆ, ಅವರೆಲ್ಲ ಒಂದೇ. ಆವಾಗ ನಿತ್ಯಾನಂದ ಸ್ವಾಮಿ ಹೇಳಿದ್ರು, ಇವತ್ತಿನಿಂದ ಗಣೇಶ್ ಪುರಿಯಲ್ಲಿ ಓಂ ನಮಃ ಶಿವಾಯ ಹಾಗೂ ಶ್ರೀರಾಮ್ ಜಯರಾಮ್ ಹೇಳೋಂಗಿಲ್ಲ. ಇವತ್ತಿನಿಂದ ಓಂ ನಮೋ ಭಗವತಿ ನಿತ್ಯಾನಂದ ಹೇಳಿ ಚಿದಾಕಾಶ ಪರಬ್ರಹ್ಮನಿಂದ ಬಂದ ಮಹಾಮಂತ್ರ ಇದು. ಒಬ್ಬ ಜರ್ಮನ್ ಅವನು ಬಂದಿದ್ದ ನಮ್ಮ ಆಶ್ರಮ, ಎಲ್ಲ ಕಳ್ಕೊಂಡು ಬಂದಿದ್ದ. ಅವನು ಹೇಳಿದ, ನಿಮ್ಮ ಆಶ್ರಮದಲ್ಲಿ ಎಷ್ಟು ದಿನ ಇರ್ಬೋದು ಅಷ್ಟು ದಿನ ಇರುವಂತೆ. ಮತ್ತೆ ಊಟ ಎಷ್ಟು ಗಂಟೆಗೆ, ಹಸಿವಾದಾಗ ಊಟ ಮಾಡೋದು, ಮತ್ತೆ ನಿದ್ದೆ ಬಂದಾಗ ನಿದ್ದೆ ಮಾಡೋದು, ಹಣ ಇದ್ರೆ ಕೊಡು ಇಲ್ಲದ್ರೆ ಬೇಡ ಅಂತ. 3 ವರ್ಷ ಇದ್ದವನು ಹೇಳ್ತು. ಆದ್ರೆ ನೀನೊಂದು ನಾವು ಹೇಳಿದ್ದೊಂದು ಮಾಡಬೇಕು, ಓಂ ನಮೋ ಭಗವತಿ ನಿತ್ಯ ಅಂತ ಜಪ ಮಾಡ್ತಾ ಇದ್ರು. ಆಸ್ಟ್ರಿಯಾ ದೇಶದಲ್ಲಿ ಅವನ ಗೆಳತಿ ಒಬ್ಬಾಕೆ, ಆ ಮಗು ನೀರಿನ ಟಬ್ನಲ್ಲಿ ಬಿದ್ದಿತ್ತು. ಹಂಗು ಮರಿಬೇಕಲ್ಲ, ನೀರಿನ ಬಾತ್ರೂಮಲ್ಲಿ ಟಬ್ ಇರ್ತದೆ, ಅದರಲ್ಲಿ ಆ ಮಗು ಮುಳುಗಿತ್ತು. ಆಕೆ ಫೋನ್ ಮಾಡಿದ್ರು, ಟಬ್ನಲ್ಲಿ ಮಗು ಏನು ಮಾಡೋದು ಅಂತ. ಮಾಡಿದ್ರೆ 3 ವರ್ಷ ನೀವು ಜಪ ಮಾಡಿದ್ಯಲ್ಲ, ಓಂ ನಮೋ ಭಗವತಿ ನಿತ್ಯ ಅಂತ ಜಪ ಆಕೆ ಕಿವಿಗೆ ಹೇಳು. ಅಷ್ಟಾಗುವಾಗ ಇದು ಯಾರು ನಂಬೋಗಿಲ್ಲ, ಕಲಿಯುಗದಲ್ಲಿ ಕರ್ರಗಿನ ಈಗಲೂ ತರ ಒಂದು ವ್ಯಕ್ತಿ, ಬಟ್ಟೆ ಇಲ್ಲ, ಒಂದು ಬಿಳಿ ವಸ್ತ್ರ ಧರಿಸಿ ಬಂದು ಆ ಮಗುವನ್ನ ಕಾಲೆತ್ತಿ, ಭಾರತದಲ್ಲಿ ಇರ್ತಾರೆ ನೋಡಿ, ಮಗು ನೀರು ಕುಡಿದ್ರೆ ಕಾಲು ಈಗ ತಿರುಗಿಸ್ತಾರೆ, ಆ ನೀರೆಲ್ಲ ಹೊರಗೆ ಬಿತ್ತು, ಮಗು ಉಳಿಯಿತು. ಆಕೆ ಫೋನ್ ಮಾಡಿದ್ರು ಕರ್ನಾಟಕ. ಆಮೇಲೆ ಆಕೆ ಹುಡುಕಿದ್ರೆ ಆ ಮನುಷ್ಯ ಸಿಕ್ಕೇ ಇಲ್ಲ ಅವರಿಗೆ. ಅದೊಂದು ದ್ವೀಪದಲ್ಲಿ ಎಲ್ಲಿ ಹುಡುಕಿದ್ರು ಕರ್ರಗಿನ ವ್ಯಕ್ತಿ ಸಿಕ್ಕಿಲ್ಲ, ಅಂತ ವ್ಯಕ್ತಿ ಇಲ್ಲ, ಅಲ್ಲಿ ಬಂದೂ ಇಲ್ಲ. ಫೋನ್ ಮಾಡಿ ಕೇಳಿದ್ರೆ ಇವನು ಮೊಬೈಲಲ್ಲಿ ಆ ಫೋಟೋ ಕಳಿಸಿದ, ಇವರೇ ಬಂದಿರೋದು, ಅದು ಭಗವಾನ್ ನಿತ್ಯಾನಂದ. ಅಲ್ಲಿಗೆ ಮುಗಿದಿಲ್ಲ, ಆ ಮಗುವಿಗೆ ರೆಪಿಕಾ ಹೆಸರು, ರೆಪಿಕಾ ಆನಂದ್ ಅಂತ ಹೆಸರಿಟ್ಟಿದ್ದಾರೆ. वाचातीतं मनोतीतं भावातीतं मगोचरं सर्वशून्यं निराकारं निःशब्दं ब्रह्ममुच्यते। आस्ते नास्ति त्वयातीतो आत्मानो गोचरात्मकः। आवर्णवर्णसंयुक्तो विरूपो विश्वरूपो मृदुः। निर्मलं च निराकारं निर्वाणितनिरामयं निर्भ्रान्तकृदिकं दैवं ब्रह्मज्ञानं प्रकाशितम्।